ಈಗಾಗಲೇ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ BY ವಿಜೇಂದ್ರರಿದ್ದಾರೆ. ಆದರೂ ಕೂಡ ಯಾರು ಆಗ್ತಾರೆ ರಾಜ್ಯದ ಬಿಜೆಪಿ ಅಧ್ಯಕ್ಷ? ವಿಜೇಂದ್ರನ ಅಥವಾ ವಿ ಸೋಮಣ್ಣರ ಅಥವಾ ಬೇರೆಯವರ? ಯಾರು ಆಗ್ತಾರೆ ಬಿಜೆಪಿಯ ರಾಜ್ಯದ ಅಧ್ಯಕ್ಷ? ವಿಜೇಂದ್ರರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಕಾಂಗ್ರೆಸ್ನವರು ಯಾರು ಪಾದಯಾತ್ರೆ ಮಾಡ್ತಾ ಇಲ್ಲ. ಮಾಡ್ತಾ ಇರುವವರು ಸ್ವಪಕ್ಷದವರೇ. ತನ್ನದೇ ಪಕ್ಷದ ಅನೇಕರ ವಿರೋಧತೆಯನ್ನ ಗಿಟ್ಟಿಸಿಕೊಂಡಿರುವ ವಿಜೇಂದ್ರ ಅವರೇ ಮುಂದುವರಿಯುತ್ತಾರೋ ಅಥವಾ ಈಗಾಗಲೇ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣರಿಗೆ ಆ ಒಂದು ಜವಾಬ್ದಾರಿ ಹೋಗುತ್ತೆ. ವಿಜೇಂದ್ರ ಮುಂದುವರಿಸಬೇಕೆಂದು ಮತ್ತೊಂದು ಬಣ ಬಿಗಿ ಪಟ್ಟನ್ನ ಹಿಡಿತಾ ಇದೆ. ಅದರ ಜೊತೆಗೆ ಅಡಕತ್ತರಿಯಲ್ಲಿ ಸಿಲುಕಿದೆ ಬಿಜೆಪಿಯ ಹೈಕಮಾಂಡ್ ಅಡಕತ್ತರಿಯಲ್ಲಿ. ಮೋದಿ ವಿದೇಶ ಪ್ರವಾಸ ಮುಗಿಸಿ ಬಂದರೂ ಕೂಡ ನಡೆದಿಲ್ಲ ಇನ್ನು ಆಯ್ಕೆ. ಯಾರಾಗ್ತಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷ, ಯಾರಾಗ್ತಾರೆ ಎನ್ನುವಂತಹದ್ದೇ ಚರ್ಚೆ. ವಿಜೇಂದ್ರನ, ವಿ ಸೋಮಣ್ಣನ ಅಥವಾ ಸುನಿಲ್ ಕುಮಾರ್, ಮತ್ತೊಬ್ರು, ಮಗದೊಬ್ರು? ಒಂದು ಕ್ಲಾರಿಟಿ ಬೇಕಲ್ಲ. ವಿಜೇಂದ್ರರ ವಿರುದ್ಧ ಆರಂಭದ ದಿನಗಳಿಂದಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಬಣವೊಂದು, ಅವರೀಗ ಉಚ್ಚಾಟಿತ ವ್ಯಕ್ತಿ, ಆತನನ್ನು ಬಿಜೆಪಿ ಮುಖಂಡ ಅಂತ ಹೇಳೋದಕ್ಕಾಗಲ್ಲ. ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರಂಭದ ದಿನದಿಂದಲೇ ವಿಜೇಂದ್ರ ಹೋಗಬೇಕು, ವಿಜೇಂದ್ರ ಇರಬಾರ್ದು, BS ಯಡಿಯೂರಪ್ಪರ ಕುಟುಂಬದವರು ಯಾರೂ ಕೂಡ ಆ ಪಟ್ಟದಲ್ಲಿ ಇರಬಾರ್ದು ಎನ್ನುವಂಥ ಅರ್ಥದಲ್ಲಿ ಸಮರವನ್ನು ಸಾರಿದ್ರು. ಆ ಬಣದಲ್ಲಿ ಪ್ರತಾಪ್ ಸಿಂಹ ಸೇರ್ಕೊಂಡ್ರು, ಆ ಬಣದಲ್ಲಿ ಮಾಜಿ ಸಂಸದ ಸಿದ್ದೇಶ್ವರ್ ಸೇರ್ಕೊಂಡ್ರು, ಆ ಬಣದಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಹೀಗೆ ಸಾಲುಗಳು ಉದ್ದ ಆಗ್ತಾ ಹೋಗುತ್ತೆ. ಇವರೆಲ್ಲ ಪ್ರತ್ಯೇಕ ಸಭೆಗಳು ಮಾಡಿದ್ದೆಷ್ಟು. ಇನ್ನು ವಿಜೇಂದ್ರರ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಕಾಣಿಸಿಕೊಂಡವರು ಯಾರು? ರೇಣುಕಾಚಾರ್ಯರನ್ನ ಬಿಟ್ರೆ, ರಾಜೀವ್ರನ್ನ ಬಿಟ್ರೆ ಯಾವ ಧ್ವನಿಗಳು ಕೂಡ ನಿಮಗೆ ಅಷ್ಟು ಕಾಣಿಸೋದಿಲ್ಲ. BY ವಿಜೇಂದ್ರರ ಪರ ಆನ್ ಸ್ಕ್ರೀನಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ್ದು ರೇಣುಕಾಚಾರ್ಯ, ರಾಜೀವ್. ಇದನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲರೂ ಕೂಡ ವಿಜೇಂದ್ರರನ್ನ ಕೆಳಗಿಳಿಸಬೇಕು ಅಂತಾನೆ ಬೇಡಿಕೆ ಇಟ್ಟವರು. ಹಾಗಾದ್ರೆ ಯಾರಾಗ್ತಾರೆ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ? ಯಾರಾಗ್ತಾರೆ ಎನ್ನುವಂತಹದ್ದು ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಈಗಾಗಲೇ ಕೇಂದ್ರ ಸಚಿವ ವಿ ಸೋಮಣ್ಣರ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಅದರ ಜೊತೆಗೆ ಸುನೀಲ್ ಕುಮಾರ್ ಆಗ್ತಾರೆ ಎನ್ನುವಂತಹ ವಿಚಾರಗಳು ಕೂಡ ಬಿಜೆಪಿಯ ಬಂಗಲೆಯಲ್ಲಿ ಚರ್ಚೆಯಲ್ಲಿ ಇರ್ತಕ್ಕಂತಹದ್ದು ಮಾತ್ರ ಸತ್ಯ. ಸೊ ವಿಜೇಂದ್ರರನ್ನ ಕೆಳಗಿಳಿಸಲಾಗುತ್ತಾ? ಈಗಾಗಲೇ ಮೋದಿ ವಿದೇಶ ಪ್ರವಾಸದಲ್ಲಿದ್ದಾರೆ. ಮೋದಿ ವಿದೇಶದಿಂದ ಬಂದರೂ ಕೂಡ ಈ ಆಯ್ಕೆಯ ಪ್ರಕ್ರಿಯೆ ನಡೆದಿಲ್ಲ, ಈ ಆಯ್ಕೆಯ ಚಕಾರ ಎತ್ತಲಿಲ್ಲ, ಈ ಆಯ್ಕೆಯ ಮಾತುಕತೆಯೇ ನಡೆದಿಲ್ಲ. ಹಾಗಾಗಿ ಇನ್ನು ಬಿಜೆಪಿಯ ರಾಜ್ಯ ಮಟ್ಟದ ನಾಯಕರು ಕೂಡ ಈ ಒಂದು ವಿಚಾರವನ್ನು ಮುನ್ನೆಲೆಗೆ ತರುವ ಸಾಧ್ಯತೆಗಳಿದ್ದಾವೆ. ರಾಜ್ಯ ಬಿಜೆಪಿ ಅಧ್ಯಕ್ಷರ ಕುರಿತ ಬಿಗ್ ಅಪ್ಡೇಟ್ಗಳನ್ನು ಈ ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಶೀಘ್ರವೇ ರಾಜ್ಯಕ್ಕೆ ಬಿಜೆಪಿಯ ಹೊಸ ಅಧ್ಯಕ್ಷರು ನೇಮಕರಾಗ್ತಾರೆ. ಮಹತ್ವದ ಸುಳಿವು ಕೊಟ್ಟರು ಪ್ರಹ್ಲಾದ್ ಜೋಶಿ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಳಂಬವಾಗಿದ್ದ ಆಯ್ಕೆಯ ಪ್ರಕ್ರಿಯೆ ಮತ್ತೆ ಶುರುವಾಗಿದೆ. ಸೋಮಣ್ಣ, ವಿಜೇಂದ್ರ ಸೇರಿ ಯಾರೇ ಆಗಲಿ ರಾಜ್ಯ ಬಿಜೆಪಿ ಘಟಕಕ್ಕೆ ಅವಿರೋಧವಾಗಿ ಅಧ್ಯಕ್ಷರ ಆಯ್ಕೆ. ಎಲ್ಲ ರಾಜ್ಯಗಳಲ್ಲೂ ಅಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಗಳು ನಡೀತಾ ಇದೆ. ನಮ್ಮ ರಾಜ್ಯ ಬಿಜೆಪಿಗೂ ಅಧ್ಯಕ್ಷರ ಆಯ್ಕೆ ಆಗಲಿದೆ. ಒಂದು ವಿಜೇಂದ್ರ ಅಥವಾ ಸೋಮಣ್ಣ ಅಥವಾ ಬೇರೆಯವರು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ರಾಜ್ಯ ಬಿಜೆಪಿಯ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿ ಸಾಕಷ್ಟು ಚರ್ಚೆಗಳು ನಡೀತಿರುವ ಹೊತ್ತಲ್ಲಿ ಯಾರು ಕೊಡದೇ ಇರುವ ಸುಳಿವನ್ನ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿದ್ದಾರೆ. ಪ್ರತಿ ರಾಜ್ಯದಲ್ಲೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ ಮತ್ತು ಅಲ್ಲಿನ ಕೋರ್ ಕಮಿಟಿಯಲ್ಲಿ ಒಂದು ರೀಶಫಲ್ಗಳಾಗ್ತಾ ಇದೆ, ಅಥವಾ ಮರು ಆಯ್ಕೆ ಅಂತ ಕರೀತಿರೋ ಹೊಸದಾಗಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಲಾಗ್ತಾ ಇದೆ. ಸೊ ನಮ್ಮ ರಾಜ್ಯದಲ್ಲೂ ಕೂಡ ನಡೆಯುತ್ತೆ. ಯಾವಾಗ ಅನ್ನೋ ಕ್ಲಾರಿಟಿ ಅವರಲ್ಲೂ ಇಲ್ಲ. ನಮ್ಮ ರಾಜ್ಯದಲ್ಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬಹುದು, ಅವಿರೋಧವಾಗಿ ಆಯ್ಕೆಯೂ ಆಗಬಹುದು. ಒಂದೋ ವಿ ಸೋಮಣ್ಣ, ಒಂದೋ BY ವಿಜೇಂದ್ರರೇ ಮುಂದುವರಿತಾರೆ, ಅಥವಾ ಬೇರೆಯವರ ಅನುಭವ ಮತ್ತು ಅವರ ಸಾಮರ್ಥ್ಯಗಳನ್ನು ಗಮನಿಸಿಕೊಂಡು ಅವರನ್ನೇ ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿ ಕಡ್ಡಿ ಮುರಿದಂಗೂ ಕೂಡ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿಲ್ಲ.
ಬೇರೆ ರಾಜ್ಯದಲ್ಲಿ ಬಿಜೆಪಿಯ ಅಧ್ಯಕ್ಷರ ಬದಲಾವಣೆ ಆಗ್ತಾ ಇರುವ ಹಾಗೆಯೇ ನಮ್ಮ ರಾಜ್ಯದಲ್ಲೂ ಕೂಡ ಆಗುತ್ತೆ. ಅದೊಂದು ಸಹಜ ರಾಜಕೀಯ ಕ್ರಿಯೆ. ಆಗುವಾಗ ನೋಡೋಣ ಅನ್ನುವ ಅರ್ಥದಲ್ಲಿತ್ತು ಅವರ ಹೇಳಿಕೆ. ಹಾಗಾದರೆ ಶೀಘ್ರವೇ ಬಿಜೆಪಿಯಲ್ಲಿ ಹೊಸ ಅಧ್ಯಕ್ಷರ ನೇಮಕ ಆಗುತ್ತಾ? ಮಹತ್ವದ ಸುಳಿವು ಕೊಟ್ಟರು ಪ್ರಹ್ಲಾದ್ ಜೋಶಿ. ವಿಳಂಬವಾಗಿದ್ದ ಆಯ್ಕೆ ಪ್ರಕ್ರಿಯೆ ಮತ್ತೆ ಶುರುವಾಗಿದೆ. ಸೋಮಣ್ಣ ವಿಜೇಂದ್ರ ಸೇರಿ ಯಾರೇ ಆಗಲಿ ರಾಜ್ಯ ಬಿಜೆಪಿ ಘಟಕಕ್ಕೆ ಅವಿರೋಧವಾಗಿ ಅಧ್ಯಕ್ಷರ ಆಯ್ಕೆಯಾಗುತ್ತೆ. ಎಲ್ಲ ರಾಜ್ಯಗಳಲ್ಲೂ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ. ನಮ್ಮ ರಾಜ್ಯ ಬಿಜೆಪಿಗೂ ಅಧ್ಯಕ್ಷರ ಆಯ್ಕೆ ಆಗಲಿದೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ತರಹದ್ದೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.